ಸರ್ ನಿಮ್ಮದ ಯಾವ್ರ ಸ್ವಲ್ಪ ಹೇಳ್ರಲ್ಲ ಮಾಹಿತಿ ಹೇಳ್ರಲ್ಲ. ನಮ್ದು ರಾಯಬಾಗ್ ತಾಲೂಕ್ ಅಲಕ್ನೂರ್ರಿ ಸರ್. ಹಾ ರೀ. ಭೀಮಪ್ಪ ಮಾರುತಿ ಅವ್ರ ಕೊಡ್ರಿ. ಇದು ಆರ್ಗ್ಯಾನಿಕ್ ಕಬ್ಬ ಮಾಡಕತ್ತ 8 ವರ್ಷ ಆಯ್ತ್ರಿ ನೀವು? 14 ವರ್ಷ ಆತ್ ನೋಡ್ರಿ ಸರ್. 14 ವರ್ಷ ಆಯ್ತು. 14 ವರ್ಷ ಆತ್. 2 ಎಕರೆ ಹೊಲಕ್ಕೆ ಏನು ರಾಸಾಯನಿಕ ಯೂಸ್ ಮಾಡಿಲ್ರಿ. ಏನು ಮಾಡಿಲ್ರಿ? ಏನು ಇಲ್ರಿ, ಬರೀ ಜೀವಾಮೃತ ರೀ, ಗೋಕೃಪಾಮೃತ ರೀ, ದನಗಳ ಸೆಗಣ್ರಿ, ಮತ್ತ ಕುರಿಗಳ ಗೊಬ್ಬರ ಹಾಕ್ತಿವಿ. ಕುರಿ ಗೊಬ್ಬರ, ಆಡಿನ ಗೊಬ್ಬರ. ಈಗ ಮೊದಲ ನೀವು ಫ್ಯಾಕ್ಟ್ರಿ ಕಳಿಸ್ತೀರಿ ಕಬ್ಬ? ಹಾ, ಫ್ಯಾಕ್ಟ್ರಿ ಕಳಿಸ್ತಿದ್ರಿ. ಈಗ ಇದು ಬೆಲ್ಲ ಮಾಡಕತ್ತ ಎಷ್ಟು? ಬೆಲ್ಲ ಇದ ಸಲ ಮಾಡತ್ತವ್ರಿ ಸರ್. ಇದ ಸಲ ಪ್ಯೂರ್ ಆರ್ಗ್ಯಾನಿಕ್ ಎಲ್ಲ ಬೆಲ್ಲ ಮಾಡಿ ಕೊಡಾಕತ್ತೀರಿ? ಹಾ, ಪ್ಯೂರ್ ಆರ್ಗ್ಯಾನಿಕ್ ರೀ. ಎಲ್ಲಿ ಬೇಕಾದ್ರೆ ಲ್ಯಾಬ್ ಟೆಸ್ಟ್ ಮಾಡಬಹುದು. 14 ವರ್ಷ ಆತ್ರಿ. 14 ವರ್ಷ ಯಾರಿಗಾರಿ ಸಮಸ್ಯೆ ಬಂದ್ರೆ ಲ್ಯಾಬ್ ಟೆಸ್ಟ್ ಮಾಡಬಹುದ್ರಿ. ಅಷ್ಟು ಗ್ಯಾರಂಟಿ ಕೊಡ್ತೀವಿ. ಅಷ್ಟು ಗ್ಯಾರಂಟಿ? ಹಾ, ಗ್ಯಾರಂಟಿ ಐತ್ರಿ ಸರ್. ಇದ ಆರ್ಗ್ಯಾನಿಕ್ ಬೆಲ್ಲ ಕಬ್ಬದಿಂದ ಆರ್ಗ್ಯಾನಿಕ್ ಬೆಲ್ಲ ರೆಡಿ ಮಾಡಕ? ಹಾ, ರೆಡಿ ಮಾಡತ್ತದ್ರಿ. ಇದ ಕೋರ್ಸ್ ಬರ್ಲಿ ಜರ ಯಾವ ರೀತಿ ಮಾಡಿದಿರ ಅನ್ನೋದ್ರಿ? ಬರ್ಲಿ ಸರ್, ಕೋರ್ಸ್ ಬರೀ. ನೋಡ್ಬೋದ್ರಿ ನೀವು. ಆರ್ಗ್ಯಾನಿಕ್ 15 ವರ್ಷ ಆಯ್ತು ಕಬ್ಬದಿಂದ ಇವ್ರ ಬೆಲ್ಲ ಮಾಡಕದಾರ್ರಿ. ನೋಡ್ಬೋದ್ರಿ. ಯಾರಿಗಾದ್ರೂ ಬೆಲ್ಲ ಪ್ಯೂರ್ ಆರ್ಗ್ಯಾನಿಕ್ ಸರ್ಟಿಫೈಡ್ ಬೆಲ್ಲ ಕಬ್ಬ ಐತ್ರಿ. ಇದ 15 ವರ್ಷದಿಂದ ಮಾಡಕದಾರ್ರಿ. ಇಲ್ಲಿ ಯಾವ ರೀತಿ ಬೆಲ್ಲ ಮಾಡಕದಾರ, ಕಬ್ಬ ಯಾವ ರೀತಿ ನುಡಿಸ್ತಾರ ಅನ್ನೋದ ಎಲ್ಲ ಇಲ್ಲಿ ನಿಮ್ಗ ತೋರಿಸ್ತೇವ್ರಿ. ರಸ ಎಲ್ಲಿ ಬೆಳೈತ್ರಿ, ಹಾಲು ಎಲ್ಲಿ ಬೆಳದವ್ರಿ? ಇದು ನೋಡ್ರಿ, ಪ್ಯೂರ್ ಆರ್ಗ್ಯಾನಿಕ್ ಹಾಲ್ ರೀ. ಆರ್ಗ್ಯಾನಿಕ್ ಬೆಲ್ಲ ಇದ ವರ್ಷ ಮಾಡದಿರಲ್ರಿ ಸರ್? ಇದ ವರ್ಷ ಆರ್ಗ್ಯಾನಿಕ್ ಬೆಲ್ಲ ಮಾಡದಿರಿ. ಹಾ ರೀ. ಯಾವ್ಯಾವ ವೆರೈಟಿ ಬೆಲ್ಲ ತೆಗಿಯಾದ್ರಿ ನೀವ್ರಿ? ನಾವ್ ತರ 1 kg ಮಾಡ್ಸತ್ತದ್ರಿ. 1 kg ಎಲ್ಲ 1 kg ಮಾಡಿದ್ರಿ. ಈ ಸಲ ರೀ ಪುಡಿ ಬೆಲ್ಲ ಒಂದ್ ತೊಡೆ ಮಾಡಿಸ್ಬೇಕು ಅನ್ನೋದೈತ್ರಿ. ಕಾಕ್ಮಿ ಬೇಡತ್ತಾರ್ರಿ, ಕಾಕ್ಮಿ ಒಂದ್ ತೊಡೆ ತೆಗಿಬೇಕು ಅನ್ನೋದೈತ್ರಿ. ಮತ್ತ ಸಣ್ಣ 10 ಗ್ರಾಮದವ್ರಿ ಏಲಕ್ಕಿ ಶುಂಠಿ ಹಾಕಿರಿ, ಅದನ್ನೊಂದು ಗಂಗಾಳ ತೆಗಿಯವ್ರದ್ರಿ. ಏಲಕ್ಕಿ ಶುಂಠಿ ಹಾಕಿ ತೆಗಿಯವ್ರದ್ರಿ. ಅದನ್ನು ತೆಗಿಯೋದು. ತುಪ್ಪ ಹಾಕಿರಿ, ತುಪ್ಪ ಏಲಕ್ಕಿ ಹಾಕಿರಿ ಒಂಥರ ರೀ, ಏಲಕ್ಕಿ ಹಾಕಿ ಒಂಥರ ರೀ. ಅವ್ ಸಣ್ಣ 10 ಗ್ರಾಮ 20 ಗ್ರಾಮದ ಮಾಡಿಸಿರಿ, ಅದ್ರ ತೆಗಿಯವ್ರದ್ರಿ. ಈಗ ನೋಡ್ಬೋದ್ರಿ ನೀವು ಹಾಲ್ ಯಾವ ರೀತಿ ಇದು ಆರ್ಗ್ಯಾನಿಕ್ ಐತ್ರಿ, ಎಲ್ಲ ಪ್ಯೂರ್ ಇದ. ಯಾವ ರೀತಿ ಸ್ವಚ್ಛತಾ ಬಿ ಚೆನ್ನಾಗಿ ಇಟ್ಟಿದಾರ್ರಿ ಇವ್ರ. ಯಾವ ರೀತಿ ಹಾಲ್ ಐತಿ ನೋಡ್ರಿ ಇದ. ನೋಡ್ಬೋದ್ರಿ. ಇದು ಎಲ್ಲಾ ರೀತಿಯಿಂದ ಸ್ವಚ್ಛತಾ ಬಿ ಚೆನ್ನಾಗಿ ಮಾಡ್ಯಾರ್ರಿ. ನೋಡ್ಬೋದ್ರಿ ಇದ. ಯಾವ್ದೇ ರೀತಿಯಿಂದ ಕೆಮಿಕಲ್ ಇಲ್ರಿ ಇದ್ರಾಗ. ಕಬ್ಬ 15 ವರ್ಷ. ಇದು 2 ತಿಂಗಳು ಕಬ್ರಿ? 15 ತಿಂಗಳು. 16ನೇ ತಿಂಗಳು ಚಾಲು ಐತ್ರಿ. 15 ತಿಂಗಳ ಕಬ್ಬ ನೋಡ್ಬೋದು. 16ನೇ ತಿಂಗಳ ಕಬ್ಬ ಪ್ಯೂರ್ ಆರ್ಗ್ಯಾನಿಕ್ ಕಬ್ಬ ಐತ್ರಿ. ಅದ ಪ್ಯೂರ್ ಆರ್ಗ್ಯಾನಿಕ್ ಬೆಲ್ಲನ ಅವ್ರ ರೆಡಿ ಮಾಡಕದಾರ್ರಿ. ಯಾವ ರೀತಿ ಮಾಡ್ತಾರ ಅನ್ನೋದು ಅದನ್ನು ನಮ್ಗ ತೋರಿಸ್ತೇವ್ರಿ. ನೋಡ್ ಈಗ ಎಲ್ಲಾ ಬೆಲ್ಲ ಆರ್ಗ್ಯಾನಿಕ್ ಇರಂಗಿಲ್ರಿ. ಯಾಕಂದ್ರ ಈಗ ಆರ್ಗ್ಯಾನಿಕ್ ಅಂತ ಹೇಳಿ ಪ್ರತಿಯೊಬ್ರು ಆರ್ಗ್ಯಾನಿಕ್ ಅಂತ ಹೇಳ್ತಾರ್ರಿ, ಆದ್ರ ಬೆಲ್ಲ ಯಾವ್ದು ಆರ್ಗ್ಯಾನಿಕ್ ಇರಂಗಿಲ್ರಿ. ಈಗ ನಾವು ತೋರ್ಸೋದ ಪ್ಯೂರ್ ಆರ್ಗ್ಯಾನಿಕ್ ಇರೋದ್ರಿಂದ ನಾವು ಇದ ವಿಡಿಯೋ ಮಾಡಕದೇವ್ರಿ. ದಯವಿಟ್ಟು ವಿಡಿಯೋ ಪೂರ್ತಿ ನೋಡ್ರಿ. ನೋಡಿದ ನಂತರ ಈ ರೈತರ ಯಾವ ರೀತಿ ಮಾಡಕದಾರು, ಮತ್ತೆ ಯಾವ್ಯಾವ 2-3 ನಮ್ನಿ ತೆಗಿಯವ್ರದ್ರಿ. 2-3 ನಮ್ನಿ ತೆಗಿಯವ್ರದ್ರಿ. ಹಾ ರೀ. ಇದ್ರೆ 1 kg ತೆಗಿಯವ್ರದ್ರಿ. 10 kg ತೆಗಿಯವ್ರದ್ರಿ. 5 kg ರೀ. ಸಣ್ಣ 10-20 ಗ್ರಾಮದ್ರಿ. ಅದನ್ನೊಂದ್ ಗಂಗಾಳ ತೆಗಿಯವ್ರಿ. ಅದೊಂದ್ ಸ್ವಲ್ಪ ತುಟ್ಟಿ ಬೀಳ್ದತ್ರಿ. ತುಪ್ಪ ಹಾಕ್ಬೇಕ್ರಿ, ಅದಕ್ರಿ ಏಲಕ್ಕಿ ಹಾಕ್ಬೇಕ್ರಿ, ಶುಂಠಿ ಹಾಕ್ಬೇಕ್ರಿ. ಹಿಂಗೆಲ್ಲಾ ಐಟಮ್ ಹಾಕ್ರಿ. ಅದೊಂದ್ ಸ್ವಲ್ಪ ತುಟ್ಟಿ ಬೀಳ್ದತ್ರಿ. 10-20 ಗ್ರಾಮ್ ತೆಗಿತೀವ್ರಿ ಅದನ್ನ. ಪೌಡರ್ ಬೆಲ್ಲ ಬೇಕಂದ್ರು ಅದನ್ನು ಕೇಳ್ಬೋದು, ಅದನ್ನು ಮಾಡಿ ಕೊಡ್ತೇವ್ರಿ. ಅದು ಐತ್ರಿ ಇಲ್ರಿ. ನಾವ್ ಈಗ 15 ವರ್ಷ ಆತ್ ನೋಡ್ರಿ. ಅದಕ್ಕೆ ಏನು ಗೊಬ್ಬರ ಹಾಕಿಲ್ರಿ. 14 ವರ್ಷ. ಈಗ ನೀವು ಯಾವ್ಯಾವ ಟೈಪ್ ಬೆಲ್ಲ ಮಾಡೋದ್ರ ಅದನ್ನೆಲ್ಲ ಈಗ ತೋರಿಸ್ತೀರಿ? ಹಾ, ತೋರಿಸ್ತೀವಿ ಸರ್. ಯಾವ ಟೈಪ್ ಬೆಲ್ಲ ಮಾಡೋದ್ರ ತೋರಿಸ್ತೀರಿ. ಇದು ಅಲ್ಲದ್ರಿ ನಮ್ ಮನ್ಯಾಗ್ರಿ ನಾವ್ ಮುಂಜಾನೆ ಚಾ ಮಾಡಂಗಿಲ್ರಿ. ಕಬ್ಬಿನ ಹಾಲಿನ ಮಷಿನ್ ತಗೊಂಡ್ರಿ, ಸಾಣದ್ರಿ. ಕಬ್ಬಿನ ಹಾಲ ತೆಗೆದು ಕುಡ್ತೀರಿ ಮುಂಜಾನೆ ಎಲ್ಲಾರಿ. ಮತ್ತ ಇದನ್ನ ಗಾಣದೇನಿನೂ ಕೊಂಡ್ ತರಂಗಿಲ್ರಿ. ಕುಸಿಬಿ ಕೊಂಡ್ ತೊಗೊಂಬಂದ್ರಿ. ಕುಸಿಬಿ ಕೊಂಡ್ ತೊಗೊಂಬಂದ್ ಅದನ್ನ ಗಾನಾಡಿಸಿ ಎಣ್ಣೆ ತೆಗಿತೀವ್ರಿ. ಹಿಂಗ ಎಲ್ಲಾ ತರ ಈ ನಮ್ನಿ ಮಾಡ್ಕೊತ ನಾವ್ 14 ವರ್ಷ ಆತ್ರಿ ಈ ನಮ್ನಿ ಮಾಡ್ಕೊತ ಬಂದದ್ರಿ. ಇನ್ನಸ್ತನ ಬೆಲೆ ಸಿಗಂಗಿಲ್ಲತ್ತ ಇನ್ಕಸ್ತನ ಮಾಡ್ಲಾಗಿದ್ದೀರಿ. ಈಗ ಬಂದ್ ಮಾಡಿ ನೋಡ್ನು ಒಂದ್ ತೊಡೆ ಮಾಡ್ಕೊಂಡ್ ಮಾಡ್ಕೊಂಡ್ ಹೋದಿವ್ರಿ. 8 ಕ್ವಿಂಟಲ್ ಬ್ಯಾಲ್ 1 ದಿವಸದಾಗ ಎಲ್ಲ ಖಾಲಿ ಆಗಿ ಹೋಗ್ತ. ಅಲ್ಲೇ ಮನಿಗ್ ಬಂದ ಹೋದ್ರಿ ಎಲ್ಲಾರು. ಪ್ಯೂರ್ ಆರ್ಗ್ಯಾನಿಕ್ ಎಲ್ಲ ಈಗ 5 kg 2 kg ಕೊಟ್ಟಿವ್ರಿ ಎಲ್ಲಾರ್ಗಿ. ಅವ್ರೆಲ್ಲ ಹೊಳ್ಳಿ ಬೇಕತ್ ಫೋನ್ ಹಚ್ಚಾತಾರ್ರಿ. ಈಗ ಯಾರಿಗಾದ್ರು ಬೇಕಾದ್ರೆ ನೀವು ಎಲ್ಲ ಯಾರು ಬೇಕಾದವ್ರು ಬಂದ್ ಹೋಗ್ಬೋದ್ರಿ. ಅಲಕ್ನವ್ರಿಗೆ ಬಂದ್ ನಮ್ ಮನಿಗೆ ಬಂದ್ರಿ ಅಂಗಡಿಯವ್ರ ಕೇಳತ್ತಾರ್ರಿ. ಅಂಗಡಿಯವ್ರಿಗೆ ನಾವ್ ಕೊಡುವಲ್ಲಿವ್ರಿ. ಎದ್ರ ಸಂಬಂಧ ಕೊಡುವಲ್ಲಿ ಅಂದ್ರಿ ಅವ್ರ ನಮ್ ಬೆಲ್ಲ ಒಂದ್ ತೊಡೆ ಓದಿಟ್ಟ ಬ್ಯಾರೆದ್ ಬೆಲ್ಲ ಮತ್ತೊಂದು ಸುಮಾರು ಬೆಲ್ಲ ತಂದಿಟ್ ನಮ್ ಹೆಸರು ಕೆಡಿಸ್ತಾರ ಬಾ ಅಂತೇಳಿ ನಾವ್ ಅವ್ರಿಗೆ ಕೊಡುವಲ್ಲಿವ್ರಿ ಅಂಗಡಿಯವ್ರಿಗೆ.
ಮತ್ತ ಏನು ಕುಡ್ದು ಹೋದ್ರೂ ಕರೆ ಸತ್ಯವಾಗಿ ಇಂದ ಒಯ್ತೇನಂದ್ರಿ ಅಂದ್ರ ಒಯ್ರಿ ದೊಡ್ಡ ನಂಬರ್ ಏನು ಮಾಡೋಂಗಿಲ್ಲ ಅಂತ ಹೇಳತ್ತದ್ರಿ ನಾವು. ಈ ಬೆಲ್ಲಿಗೆ ಏನಾದ್ರು ಒಂದು ನಿಮ್ಮ ಹೆಸರು ಏನಾದ್ರು ಇಡ್ತೀರಲ್ರಿ? ಏನಾರ ಇಡೋಣ್ರಿಲ್ಲ ಸರ್, ಇನ್ನ ಇಡೋದು ಈಗ ಸ್ಟಾರ್ಟಿಂಗ್ ಚಾಲು ಆಗೈತ್ರಿ. ಯಾವ್ದು ಇಡ್ನು ಅಂತಿಲ್ಲ, ಎಲ್ಲಾರು ಚಾಯ್ಸ್ ಮಾಡ್ರಿ, ಒಂದ್ ಯಾವ್ದಾರ ಹೆಸರಿಟ್ಟು ಮಾರ್ಬೇಕು ಅನ್ನೋದು ಯಾಕೈತ್ರಿ. ಈಗ ಎಷ್ಟು ದಿವಸ ಐತಿ ಈಗ ಮಾಡಕತ್ರಿ? ಇದ ಫಸ್ಟ್ ದಿವಸ ರೀ? ಇಲ್ರಿ, ಈಗ ಪಂಚಮಿ ಒಂದ್ 8 ಕ್ವಿಂಟಲ್ ಮಾಡ್ಕೊಂಡ್ ಹೋಗಿದ್ರಿ. ಎಲ್ಲಾ ಒಂದ್ ದಿವಸ ಖಾಲಿ ಆಗಿ ಹೋತ್ರಿ. ಈಗ ಹೊಳ್ಳಿ ಎಲ್ಲಾರು ಬೇಕನ್ನ ಮಾಡತ್ತದ್ರಿ ಈಗ. ಈಗ ಅದನ್ನ ನೋಡೋಣ್ರಲ್ಲ ಯಾವ ರೀತಿ ಮಾಡೋರ್? ಹಾ ನೋಡೋಣ ಬರ್ಲ ಸರ್. ಒಂದು ಕೆಜಿ ಪೆನ್ಸಿಲ್ ಸಣ್ಣ ಈ ಟೈಪ್ 10 ಗ್ರಾಮ್ ಅದಾವ್ರಿ. 5 ಗ್ರಾಮ 10 ಗ್ರಾಮ್ ಅದಾವ ನೋಡ್ರಿ. 5 10 ಗ್ರಾಮ್ ನೀವು 5 ಗ್ರಾಮ ಒಂದೊಂದು 10 ಗ್ರಾಮ್ ಇವು ಬರೀ 5 ಗ್ರಾಮ್ ನೋಡ್ರಿ. ಇವು ಏಲಕ್ಕಿ ತುಪ್ಪ ಹಾಕಿ ಮಾಡಿದ್ದು, ಎಲ್ಲ ಇವ ಶುಂಠಿ ಹಾಕಿ ಮಾಡಿದ್ದು. ಶುಂಠಿ ಕಾಳು ಮೆಣಸು. ಇವ 1 kg ಪೇವರ್ ಆರ್ಗ್ಯಾನಿಕ್ 14 ವರ್ಷದಿಂದ ಸಾವಯವ ಬೆಳೆಸಿರೋದಲ್ಲ. ಎಲ್ಲಿ ಬೇಕಾದ್ರೆ ಲ್ಯಾಬ್ ಟೆಸ್ಟ್ ಮಾಡಬಹುದು. ನಮಸ್ಕಾರ, ನಾನು SK ಕುಮಾರ್ ತಳಿ, ಕೃಷಿ ಇಲಾಖೆ ತಾಲೂಕಾ ತಾಂತ್ರಿಕ ವ್ಯವಸ್ಥಾಪಕನಾಗಿ ಆತ್ಮಯೋಜನೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇವತ್ತಿನ ದಿವಸ ನಾವು ಭೀಮಪ್ಪ ಮಾರುತಿ ಅವ್ರಕೋಡ್ ಅವರ ಸಾವಯವ ಕೃಷಿಕರಾದ ಅವರ ಬಗ್ಗೆ ನಾನು ಒಂದೆರಡು ಮಾತುಗಳನ್ನು ಹೇಳ ಬಯಸ್ತಾ ಇದ್ದೀನಿ. ಅವೇನೆಂದರೆ, ಅವರು ಸಾವಯವ ಕ್ಷೇತ್ರದಲ್ಲಿ 14 ಒಟ್ಟು ಕ್ಷೇತ್ರದಲ್ಲಿ 2 ಎಕರೆಯಲ್ಲಿ 14 ವರ್ಷಗಳವರೆಗೆ ಅವರು ಯಾವುದೇ ರಾಸಾಯನಿಕ ಮುಕ್ತ ವಲಯವಾಗಿ 2 ಎಕರೆಯಲ್ಲಿ ಕಬ್ಬನ್ನು ಬೆಳೆಯುತ್ತಿದ್ದು, ಆ ಒಂದು ಕಬ್ಬಿನಿಂದ ಇವತ್ತು ಮುಧೋಳ ತಾಲೂಕಿನ ನಗರಾಳ ಗ್ರಾಮದ ಸಿದ್ದಪ್ಪ ಎಲ್ ಬೀಳೂರವರ ಒಂದು ಹಾಗೂ ಸಿದ್ದು ಎಲ್ ಬೀಳೂರವರು ಒಂದು ಆರ್ಗ್ಯಾನಿಕ್ ಬೆಲ್ಲದ ಒಂದು ಆಲಿಮಣಿಗೆ ಇವತ್ತು ಅವರು ರಾಯಬಾಗ್ ತಾಲೂಕಿನಿಂದ ಕಬ್ಬನ್ನು ತಂದು ಅವರು ಬೆಲ್ಲ ಒಂದು ಸಂಸ್ಕರಣೆ ಘಟಕದಲ್ಲಿ ಸಾವಯವ ಕ್ಷೇತ್ರದಲ್ಲಿ ಸಾವಯವ ಪರಿಕರಗಳನ್ನು ಬಳಕೆ ಮಾಡಿಕೊಂಡು ಬೆಲ್ಲವನ್ನು ತಯಾರಿಸ್ತಿದ್ದು, ಆ ಒಂದು ಗುಣಮಟ್ಟದ ಬೆಲ್ಲ ವಿವಿಧ ರೂಪಗಳಲ್ಲಿ, ಅಂದರೆ ಪೆಂಟೆ ರೂಪದಲ್ಲಿ, ಕ್ಯೂಬ್ಸ್ ರೂಪದಲ್ಲಿ, ಪೌಡರ್ ರೂಪದಲ್ಲಿ, ಹಳಕು ರೂಪದಲ್ಲಿ, ಚಕ್ಕೆ ರೂಪದಲ್ಲಿ, ನಾನಾ ಥರ ಒಂದು ರೂಪರೇಷೆಗಳಲ್ಲಿ ಕಬ್ಬಿನಿಂದ ಬೆಲ್ಲವನ್ನು ತಯಾರು ಮಾಡಿದ್ದಾರೆ. ಈ ಒಂದು ತಯಾರು ಮಾಡಿದ ಅವರು ವೈಯಕ್ತಿಕವಾಗಿ ಆಯಿತು, ದೇಶದ ಪ್ರತಿಯೊಬ್ಬ ರೈತರಿಗೆ ಒಂದು ಮುಟ್ಟಿಸುವಂಥ ಒಂದು ಗುರಿಯನ್ನು ಅವರು ಹಾಕಿಕೊಂಡಿದ್ದಾರೆ. ಆ ಒಂದು ಅವರ ಪ್ರಯತ್ನ ಫಲಕಾರಿ ಆಗಲಿ ಅಂತ ನನ್ನ ವೈಯಕ್ತಿಕವಾಗಿ ವಿಚಾರವನ್ನು ಅಭಿನಯಿಸ್ತೀನಿ. ಅವರು ಇದೇ ರೀತಿ 2 ಎಕರೆದಿಂದ 14 ಎಕರೆವರೆಗೆ ಸಾವಯವ ಕ್ಷೇತ್ರದಲ್ಲಿ ಬೆಲ್ಲವನ್ನು ಬೆಳೆದು, ಅದು ರಾಸಾಯನಿಕ ಮುಕ್ತ, ಸಲ್ಫರ್ ಮುಕ್ತ ಬೆಲ್ಲ, ನಾನಾ ತರಹದ ರೂಪಗಳಲ್ಲಿ, ಬೆಲ್ಲಗಳ ರೂಪಗಳಲ್ಲಿ ಅದನ್ನು ತಯಾರು ಮಾಡಿ ದೇಶಕ್ಕೆ ಅವರು ಕೊಡುಗೆಯಾಗಿ ನೀಡಬೇಕು. ಮತ್ತು ಆ ಗುಣಮಟ್ಟದ ಒಂದು ಉತ್ಪಾದನೆ ಪ್ರತಿಯೊಬ್ಬರು ದೇಶದ ವ್ಯಕ್ತಿಗಳಿಗೆ ಮುಟ್ಟುವಂತೆ ನನ್ನ ವೈಯಕ್ತಿಕ ವಿಚಾರನ ಅವರಿಗೆ ಹಂಚಿಕೊಳ್ತಾ ಇದ್ದೀನಿ. ಅವರಿಗೆ ಈ ಒಂದು ಕಾರ್ಯಕ್ಷೇತ್ರದಲ್ಲಿ ಭಾಗವಹಿಸಿ ಅವರ ಯಶಸ್ಸನ್ನು ಕಂಡಿದ್ದಕ್ಕಾಗಿ ನನ್ನ ಕೃಷಿ ಇಲಾಖೆ ಪರವಾಗಿ ನನ್ನ ವೈಯಕ್ತಿಕ ಪೂರ್ವ ಅವರಿಗೆ ಹೃದಯಪೂರ್ವಕ ವಂದನೆ ಹೇಳ್ತೀನಿ. ನಮಸ್ಕಾರ.